ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ರೆಡಿ ಆಗ್ತಾ ಇರ್ತಾಳೆ. ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಕೊರಳಿಗೆ ತಾಳಿ ಕಟ್ಟಿದ್ದೆ ನೆನ್ಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಬೆಡ್ಶೀಟು ಪಿಲ್ಲೋ ಎಲ್ಲನೂ ಸಹ ತೆಗೆದು ಎಸಿತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ. ಅಲ್ಲ ಗೋಲ್ಡಿ, ಏನಾಗಿದೆ ನಿನಗೆ? ಈ ರೀತಿ ಸಿಕ್ಕಿದ್ದನ್ನೆಲ್ಲ ಎಸಿತಾ ಇದೆಯಲ್ಲ, ಇದ್ರ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ? ನಿನ್ನ ಕೋಪ ಏನಾದರೂ ಕಡಿಮೆ ಆಗುತ್ತಾ ಅಂತ ಅಂದಾಗ, ಇನ್ನೇನು ಮಾಡಲಿ ಹೇಳು ಗ್ರಾನಿ, ನನಗೆ ಯಾವಾಗಲೂ ಸಹ ಅದೇ ನೆನಪಾಗುತ್ತೆ. ಅದರಲ್ಲೂ ಬೆಳಗ್ಗೆ ಫೋಟೋ ನೋಡಿದ ಮೇಲೆ ಆ ಮನೆ ಕೆಲಸದೊಳಗೆ ಸಿದ್ದು ತಾಳಿ ಕಟ್ಟಿದ್ದೆ ನೆನಪಾಗುತ್ತೆ ಅಂತ ತುಂಬ ಅಂದರೆ ತುಂಬ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಗ್ರಾನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಅಷ್ಟೊತ್ತಿಗೆ ಜ್ಯೂಸ್ ತಗೊಂಡು ಜ್ಯೋತಿಕನಿಗೆ ಕೊಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಶಾರದಾ ನೋಡಿ ಮತ್ತಷ್ಟು ಕೋಪ ಮಾಡಿಕೊಂಡು, ಯಾರ ನಿನ್ನನ್ನು ಇಲ್ಲಿ ಬರೋಕ್ಕೆ ಹೇಳಿದ್ರು? ನಿನ್ನ ಮುಖನ ನನಗೆ ತೋರಿಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಸಹ ಬರ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ ಅಂತ ಕೂಗಾಡ್ತಾ ಇರಬೇಕಾದ್ರೆ, ನೋಡಿ ಜ್ಯೋತಿಕವ್ರೆ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥನೂ ಇದೆ, ಹಾಗೆ ನ್ಯಾಯನೂ ಇದೆ. ನಿಮ್ಮ ಜಾಗದಲ್ಲಿ ನಾನೇ ಇದ್ದರೂ ಸಹ ಈ ಥರ ಮಾಡ್ಕೋತಿದ್ದೆ ಅಂತ ಅನ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡಿಕೊಂಡು, ವಾಟ್, ಏನು ಹೇಳ್ತಿದೀಯಾ? ನನ್ನ ಜಾಗದಲ್ಲಿ ನೀನಾ? ಏನು ಹಗ್ಲು ಕನಸು ಕಾಣ್ತಿದ್ದೀಯಾ? ಜೀವನದಲ್ಲೆಲ್ಲ ಲೈಫಲ್ಲಿ ಯಾವತ್ತೂ ಸಹ ನೀನು ನನ್ನ ಜಾಗಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಆ ಗೋಲ್ಡಿ ಅದೇನೋ ಹೇಳ್ತಾರಲ್ಲ, ತಿರ್ಕನ ಕನಸು ಮಾತ್ರ ಆಗಿರುತ್ತೆ, ಹಗ್ಲುಗನ್ನಿಸ್ತಾರ, ಆ ರೀತಿ ಇವಳು ಏನೋ ಕನಸು ಕಾಣ್ತಿದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ಯು ನೋ ವಾಟ್ ಗ್ರಾನಿ, ಏನು ಗೊತ್ತಾ, ನನಗೆ ಇರಿಟೇಟ್ ಮಾಡಬೇಕು ಅಂತಲೇ ಇವಳು ಬರ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ, ನೋಡಿ ನಾನು ಅದಕ್ಕೆ ಬರಲಿಲ್ಲ, ಇವತ್ತು ಫೋಟೋ ವಿಷಯಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ನಾನು ಬಂದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅನ್ಬೇಕಾದ್ರೆ, ಕ್ಷಮೆ ಕೇಳಿದ ತಕ್ಷಣ ಎಲ್ಲದೂ ಸಹ ಸರಿಯಾಗದಿದ್ದರೆ ಜಗತ್ತಿನಲ್ಲಿ ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಪದೇ ಪದೇ ನೀನು ನನಗೆ ಇರಿಟೇಟ್ ಮಾಡಕ್ಕೆ ಬಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ಬೇಕಾದ್ರೆ ಪಾರಿಜಾತ, ನನ್ನ ಮೊಮ್ಮಗಳಿಗೆ ಇರಿಟೇಟ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ಯಾ? ನನಗನ್ಸುತ್ತೆ ಇರಿಟೇಟ್ ಮಾಡೋಕ್ಕೆ ಬಂದ್ಯೋ ಅಥವಾ ನಾವಿಬ್ರು ಕದ್ದು ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿರ್ಬೋದು ಅಂತ ಕೇಳ್ಕೊಳಕ್ಕೆ ಏನಾದರೂ ಬಂದ್ಯಾ ಅಂತ ಅನ್ಬೇಕಾದ್ರೆ, ನನಗಂತ ಬುದ್ಧಿ ಇಲ್ಲ, ನಿಜವಾಗ್ಲೂ ನಾನು ಯಾವತ್ತೂ ಅಂತ ಯಾರು ಮಾತಾಡೋದನ್ನು ಕದ್ದು ಕೇಳ್ಕೊಂಡಿಲ್ಲ, ಅಷ್ಟಕ್ಕೂ ಈ ಮನೇಲಿ ಅಂಥ ವಿಷಯ ಏನಿದೆ ಅಂತ ಅಂದಾಗ ಇಬ್ಬರು ಒಬ್ಬೊಬ್ರು ಮುಖನ ನೋಡ್ಕೋತಾ ಇರ್ತಾರೆ. ಹಾಗೆ ಶಾರದಾ ಮತ್ತೆ ಬೇಜಾರು ಮಾಡಿಕೊಂಡು, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಹಾ ಇದೊಂದು ಮಾತ್ರ ತುಂಬ ಚೆನ್ನಾಗಿ ನುಲ್ಕೊಂಡು ಹೇಳ್ತೀಯ ಬಿಡು, ತೊಲಗೆ ಇಲ್ಲಿಂದ ಅಂತ ಬೈತಾ ಇರಬೇಕಾದ್ರೆ ಗ್ರಾನಿ ಒಂದು ನಿಮಿಷ ನಾನು ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ರೂಮ್ ತುಂಬ ಚೆನ್ನಾಗಿದೆಯಲ್ಲ ಗೋಲ್ಡಿ, ಯಾಕೆ ಅಂತ ಅನ್ಬೇಕಾದ್ರೆ ಹೌದಲ್ವಾ ಅಂತ ಅಂದ್ಬಿಟ್ಟು ಬೆಡ್ಶೀಟು ಪಿಲ್ಲೋ ಎಲ್ಲನೂ ಬಿಸಾಕ್ತಾ ಇರ್ತಾಳೆ. ಇವಾಗ ಕ್ಲೀನ್ ಮಾಡು ಅಂತ ಅಂದಾಗ ಶಾರದಾ ಬೇಜಾರು ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ಯಾ, ಬಾಯಲ್ಲಿ ಆ ಜ್ಯೂಸ್ ಕೊಡು ಅಂತ ಅಂದ್ಬಿಟ್ಟು ಗೋಲ್ಡಿ ಇಸ್ಕೊಂಡು ಕುಡಿತಾ ಇರ್ತಾಳೆ. ಹಾಗೆ ಬೆಡ್ಶೀಟು ಪಿಲ್ಲೋ ಎಲ್ಲನೂ ಕ್ಲೀನ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ನಿಂತ್ಕೊ ಅಂತ ಅಂದ್ಬಿಟ್ಟು ಡ್ರಾನಲ್ಲಿರೋ ನ್ಯೂಸ್ ಪೇಪರ್ನೆಲ್ಲ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಕಡೆ ಬಿಸಾಕ್ತಾಳೆ. ಇದನ್ಯಾರೇ ಕ್ಲೀನ್ ಮಾಡ್ತಾರೆ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ, ಸರಿ ಬಿಡಿ ನಾನೇ ಮಾಡ್ತೀನಿ ಅಂತ ಶಾರದಾ ಪೊರ್ಕೆ ತರಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾ ಪೊರ್ಕೆ ತಂದು ಕಸ ಗುಡಿಸ್ತಾ ಇರಬೇಕಾದ್ರೆ ಇವಳು ಮಾತ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಜ್ಯೂಸ್ ಕುಡಿತಾ, ನೋಡು ಗ್ರಾನಿ, ಕೆಲವರು ನಮ್ಮ ಲೈಫಲ್ಲಿ ಕಸದ ಥರನೇ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ, ಆದರೆ ಕೆಲವರು ಬಂದಾಗ ಕಸದ ಥರ ಆಗುತ್ತೆ, ಏನೂ ಮಾಡೋಂಗಿಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ಮಾತ್ರ ಬೇಜಾರು ಮಾಡಿಕೊಂಡು ತಾನು ಪಾಡಿ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ಏನು ಮಾಡೋದನ್ನ, ಎಷ್ಟು ಸಲ ಗುಡಿಸಿ ಆಚೆ ಕಡೆ ಕೆಸ್ತರು ಅದು ಹೋಗಲ್ಲ ಅಂತ ಹೇಳುತ್ತೆ, ಅಂಥ ಜಾತಿ ಉಳ್ದು ಅಂತ ಅನ್ಬೇಕಾದ್ರೆ ಕೆಲವ್ರು ಹಂಗೆ ತೊಂದರೆ ಕೊಡೋಕ್ಕೆ ಅಂತ ಹುಟ್ಟಿರ್ತಾರೆ, ಬಿಡು ಗೋಲ್ಡಿ ಅಂತ ಇಬ್ಬರು ಸಹ ಕೊಂಕು ಮಾತಾಡ್ತಾ ಇರ್ತಾರೆ. ಹಾಗೆ ಶಾರದಾ, ನನ್ನ ಲೈಫಲ್ಲಿ ನೀನು ಕಸದ ಥರನೇ ಅಲ್ವಾ ಅಂತ ಅಂದಾಗ ಶಾರದಾ ಬೇಜಾರಾಗಿ ನೋಡ್ತಾ ಇರಬೇಕಾದ್ರೆ, ಮಾತಂದರೆ ಮಾತು ಅಂತ ಪಾರಿಜಾತ ನಗಾಡ್ತಾ ಇರ್ತಾಳೆ. ನೀನು ಮಾತ್ರ ಅಲ್ಲ, ನೀನು ಮತ್ತು ನಿನ್ನ ಮಗಳು ನನ್ನ ಲೈಫಲ್ಲಿ ಯಾವತ್ತೂ ಕಸಕ್ಕೆ ಸಮಾನ ಅಂತ ಮುಖಕ್ಕೆ ಕೊಡ್ದಂಗೆ ಹೇಳ್ತಾ ಇದ್ರೆ ಕಣ್ಣೀರು ಹಾಕ್ಕೊಂಡು ಕಸ ಗುಡಿಸ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು ಜ್ಯೋತಿಕನ ನೋಡ್ತಾ ಇರಬೇಕಾದ್ರೆ, ಏನು ನೋಡ್ತಾ ಇದ್ದೀಯಾ, ಕಸ ಗುಡಿಸು, ನಿಮ್ಮನ್ನು ಎಷ್ಟೋ ಸಲ ನಾನು ಮನೆಯಿಂದ ಆಚೆ ಹಾಕಬೇಕು ಅಂತ ಎಷ್ಟು ಸಲ ಟ್ರೈ ಮಾಡ್ತಿದ್ರು ಸಹ ಅದು ಆಗ್ತಾ ಇಲ್ಲ, ಮೊದಲನೇ ಸಲ ನಾನು ನಿಮ್ಮ ವಿಷಯದಲ್ಲಿ ಸೋಲ್ತಾ ಇದ್ದೀನಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಕಸ ಗುಡಿಸ್ತಿರ್ತಾರೆ ನೋಡಿ, ಇಬ್ಬರು ಸಹ ಸೂಪರ್ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ತಾತ ಬಿದ್ದು ಏಟ್ ಮಾಡ್ಕೊಂಡಿರೋದ್ರಿಂದ ತುಂಬ ನೋವಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಅಪ್ಪ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ದಶರಥ ಹೇಳ್ತಾ ಇರ್ತಾನೆ. ಬೇಡ ಬಿಡಪ್ಪ, ಚಿಕ್ಕ ಗಾಯಕ್ಕೆಲ್ಲ ಹಾಸ್ಪಿಟ್ಲಿಗೆ ಯಾರಾದರೂ ಹೋಗ್ತಾರಾ, ವಯಸ್ಸು ಬೇರೆ ಆಯ್ತಲ್ಲ, ಅದಕ್ಕೆ ಮಂಡಿ ನೋವು ಜೊತೆಗೆ ಕುಂತ್ರು ನೋವು ನಿಂತ್ಕೊಂಡ್ರು ನೋವು, ಹಾಗೆ ಸಣ್ಣ ಪುಟ್ಟ ಎಲ್ಲ ಏಟ್ ಮಾಡ್ಕೋತೀವಿ, ಇದೆಲ್ಲ ನೋವು ಇದ್ದಿದ್ದೆ, ಏನೂ ಆಗಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾ ಇರ್ತಾನೆ.
ಹಾಗೆ ಏನು ಮಾಡೋಂಗಿಲ್ಲ, ಜೀವನ ಅಂತಂದಮೇಲೆ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ತಾತ ಹೇಳ್ತಾ ಇರಬೇಕಾದ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಮಾವ, ವೈದೇಹಿಯವ್ರಿಗೆ ಕಾಲ್ ಮಾಡ್ತೀನಿ, ಅವ್ರು ಬಂದು ಸ್ವಲ್ಪ ಮಸಾಜ್ ಮಾಡ್ತಾರೆ ಅಂತ ಫೋನ್ ಮಾಡೋಕ್ಕೆ ಹೋಗಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಬೇಡ ರೀ ಮಾಡಬೇಡಿ ಅಂತ ಅಂದಾಗ ಇವ್ರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಯಾಕೆ ವಿಮಲ ಅಂತ ಕೇಳಿದಾಗ, ಯಾವಾಗಲೂ ಪದೇ ಪದೇ ವೈದೇಹಿಯವರಿಗೆ ಕಾಲ್ ಮಾಡೋದು ಸರಿಯಲ್ಲ, ಅವರೇನೇ ಈ ಮನೆ ಕುಟುಂಬದವರು ಅಂತ ಅಂತಾರೆ, ಹಾಗಾಗಿ ನಮ್ಮ ಕಷ್ಟಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ತಪ್ಪಲ್ವಾ ಅಂತ ಅಂದಾಗ, ಯಾಕೆಂತಂದರೆ ಅವರು ನರ್ಸು, ಅದರಲ್ಲೇನಿದೆ ತಪ್ಪಿದೆ ಅಂತ ಈ ಕಡೆ ಮುರಳಿ ಹೇಳ್ತಾ ಇರ್ತೀನಿ. ಬೇಡ ರೀ, ಬೇರೆ ಯಾರಿಗಾದ್ರೂ ಫೋನ್ ಮಾಡಿರಿ, ನನಗೇನು ಅವ್ರು ಬರೋದು ಇಷ್ಟ ಇಲ್ಲ ಅಂತ ವಿಮಲ ಹೇಳ್ತಾ ಇದ್ರೆ ಮುರಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ದಶರಥ, ಬೇಡ ಬಾವ, ಈ ಕಡೆ ವಿಮಲ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದರೆ ಸುಮಿತ್ರನೂ ಸಹ ಅವ್ರನ್ನ ಕರಿಬೇಡಿ, ನಾನೇ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಬರ್ತಾಳೆ, ನಾನೇ ತಾತನಿಗೆ ಮಸಾಜ್ ಮಾಡಲಾ, ಇದು ನಮ್ಮೂರಲ್ಲಿ ಈ ರೀತಿ ಎಣ್ಣೆನ ತಯಾರು ಮಾಡ್ತಾರೆ, ಯಾರಿಗಾದ್ರೂ ನೋವಾದರೆ ಅಥವಾ ಈ ಥರ ಬಿದ್ದು ಏಟಾದರೆ ಈ ರೀತಿ ನಾವು ಎಣ್ಣೆನ ಮಸಾಜ್ ಮಾಡ್ತಾ ಇದ್ವಿ, ಇದನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ಬರಬೇಕಾದ್ರೆ, ನಿಂತ್ಕೋ ಶಾರದಾ, ನೀನು ನಮ್ಮ ಅಪ್ಪನ ಮುಟ್ಬೇಡ, ಈಗಲೇ ಸಾಕಷ್ಟು ಮಾಡಿದ್ದೀಯಾ, ಹಾಗೆ ಹತ್ರ ಆಗ್ಬಿಟ್ಟು ನಮ್ಮನ್ನೆಲ್ಲ ನೀನು ಹತ್ರ ಮಾಡಿಕೊಂಡು ನಮಗೆ ಚೆನ್ನಾಗಿ ಮೋಸ ಮಾಡ್ತೀಯಾ ಅಂತ ಗೊತ್ತು, ದಯವಿಟ್ಟು ನೀನು ನಮ್ಮ ಹತ್ರ ಯಾರಿಗೂ ಸಹಾಯ ಮಾಡೋಕ್ಕೆ ಬರಬೇಡ ಅಂತ ವಿಮಲ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಆ ಮಾತನ್ನೆಲ್ಲ ಕೇಳ್ಕೊಂಡು ಬೇಜಾರಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನಿನ್ನ ನಾಟಕನ ಸ್ಟಾಪ್ ಮಾಡು, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಇರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೋತಾಳೆ. ಈ ಎಣ್ಣೆ ಏನು ಮಾಡಲಿ ಅಂತ ಅಂದಾಗ, ಕೊಡು ಶಾರದಾ, ನಾನು ಹಚ್ಚುತ್ತೀನಿ ಅಂತ ಈ ಕಡೆ ಸುಮಿತ್ರಾ ಎಣ್ಣೆನ ಇಸ್ಕೊಂಡು ತಾತನ ಕಾಲಿಗೆ ಹಚ್ಚುತ್ತಾ ಇರಬೇಕಾದ್ರೆ ತಾತ ಸ್ವಲ್ಪನೂ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತನ್ನಪ್ಪ ಪಾಲಾಕ್ಷನ ಮೀಟ್ ಮಾಡೋಕ್ಕೆ ಅಂತ ಪಾರ್ಕಿಗೆ ಬರ್ತಾ ಇರ್ತಾಳೆ. ಅವನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಫೋನ್ ನೋಡ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಸ್ಕೆಚ್ ಹಾಕ್ಕೊಂಡು ಕೂತಿರ್ತಾನೆ. ಅವನು ಏನೇನೋ ಫೋಟೋನ ಸ್ಕೆಚ್ ಆಗಿ ಬರಿತಾ ಇರಬೇಕಾದ್ರೆ ಎಲ್ಲರೂ ಸಹ ಬಂದ್ಬಿಟ್ಟು ಅವನ ಹತ್ರ ಅವ್ರಿಗೆ ಇಷ್ಟ ಆಗಿರೋ ಫೋಟೋ ಅಥವಾ ವ್ಯಕ್ತಿ ಬಗ್ಗೆ ಹೇಳಿ ಫೋಟೋನೆಲ್ಲ ಬರೆಸ್ಕೊಂಡು ಅವನಿಗೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ಜ್ಯೋತಿಕನ ನೋಡಿ, ಇವ್ರನ್ನೆಲ್ಲೋ ನೋಡಿದನಲ್ಲ, ಗೊತ್ತಾಯಿತು, ಇವರು ಮಿಸ್ ಬ್ಯಾಂಗ್ಳೂರು ಮಿಸ್ ಜ್ಯೋತಿಕಾ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ತುಂಬ ರಿಚ್ ಅಂತ ಅನಿಸುತ್ತೆ, ನಾನೊಂದು ಕೆಲಸ ಮಾಡಬೇಕು, ಇವ್ರು ಯಾವ ರೀತಿ ಇದ್ದಾರೆ ಅದೇ ರೀತಿ ಬ್ಯೂಟಿಫುಲ್ಲಾಗಿ ಒಂದು ಸ್ಕೆಚ್ ಹಾಕಿ ಕೊಟ್ಟು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಅವಳ ಫೋಟೋನ ಈ ಕಡೆ ಸ್ಕೆಚ್ ಹಾಕಿ ಬರಿತಾ ಇರ್ತಾನೆ. ಅಷ್ಟೊತ್ತಿಗೆ ಪಾಲಾಕ್ಷ ಬಂದೇ ಬಿಡ್ತಾನೆ. ಅಷ್ಟೊತ್ತಿಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಜ್ಯೋತಿಕಾ ವಿಡಿಯೋ ತಂದಿದ್ದೀನಿ ಅಂತಂದಲ್ಲ, ತೋರ್ಸಮ್ಮ ಅಂತ ಅಂದಾಗ, ಆ ಮದುವೆ ವಿಡಿಯೋನ ಒಂದು ಕ್ಲಿಪ್ ಕಳಿಸು ಅಂತಂದರೆ ಇಡೀ ಮದುವೆ ವಿಡಿಯೋ ಎಲ್ಲನೂ ಸಹ ಫೋಟೋಗ್ರಾಫರ್ ಕಳಿಸಿದ್ದಾನೆ, ಒಳ್ಳೇದಾಯಿತು, ಎಲ್ಲೋ ಒಂದು ಕಡೆ ಆ ಹುಡುಗಿ ಸಿಗ್ಬೋದು, ನೋಡು ಅಪ್ಪ ಅಂತ ಅನ್ಬೇಕಾದ್ರೆ ದೀಪನ ನೋಡೇ ಬಿಡ್ತೀನಿ, ಈ ಹುಡುಗಿನೇ ಅಮ್ಮ ಅಂತ ಈ ಕಡೆ ಜ್ಯೋತಿಕನಿಗೆ ತೋರಿಸ್ತಿರ್ಬೇಕಾದ್ರೆ ಅವಳಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ಈ ಚೋಟ್ ಮೆಣಸಿಕಾಯಿ ದೀಪನ ಅಂತ ಅನ್ಬೇಕಾದ್ರೆ, ಈ ಹುಡುಗಿ ನಿನಗೆ ಗೊತ್ತಾ ಅಂತಾಗ, ಗೊತ್ತಿಲ್ಲದೇ ಏನಪ್ಪ ಇವಳು ಯಾರು ಗೊತ್ತಾ, ನಮ್ಮ ಮನೆ ಕೆಲಸದವಳು ಶಾರದಾ ಇದ್ದಾಳಲ್ಲ, ಅವಳ ಮಗಳು ಇವಳೇ ತಾನೇ ನಮ್ಮ ಸಿದ್ದುನ ಮದುವೆ ಆಗಿದ್ದು, ಈ ಅಪಾಯನ ನಾವೇ ತಂದಂಗೆ ಆಯ್ತಲ್ಲಪ್ಪ, ಮಾಯಾ ಫೋನ್ ಹಾಗಾದರೆ ಇವಳ ಹತ್ರ ಇದೆಯಾ, ಮನೇಲೇ ಇಟ್ಕೊಂಡು ನಾವು ಊರೆಲ್ಲ ಹುಡುಕಿದ್ವಲ್ಲ ಅಂತ ಅಂದಾಗ, ಹಾಗಾದರೆ ನಾವು ತುಂಬ ಡೇಂಜರ್ ಇದ್ದೀವಿ, ಹೋಗಿ ಈ ಹುಡುಗಿ ಕೈಗೆ ಫೋನ್ ಸಿಕ್ಕಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪಾಯ ನೋಡಿದರೆ ನಮ್ಮ ಪಕ್ಕದಲ್ಲೇ ಇದೆಯಲ್ಲಮ್ಮ ಅಂತ ಹೇಳಬೇಕಾದ್ರೆ, ಅಪ್ಪ ಇವಾಗಲೂ ದೀಪನ ಹತ್ರ ಈ ಫೋನ್ ಇದೆಯಾ, ಏನಾದರೂ ಒಂದು ವೇಳೆ ಆ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದರೆ ನಮ್ಮ ಕತೆ ಮುಗೀತು ಅಂತ ಜ್ಯೋತಿಕಾ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಹಾಗೆಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಏನಾದರೂ ಹೇಳಿದರೆ ಇಷ್ಟೊತ್ತಿಗೆ ದೊಡ್ಡ ರಾತಾಂತ ಆಗಿ ಗಲಾಟೆ ನಡೀತಾ ಇತ್ತು. ಯಾಕೆಂದರೆ ಅವಳು ಪುಟ್ಟ ಹುಡುಗಿ ಅಲ್ವಾ, ಮೇ ಬಿ ಮರ್ತಿದ್ದಾಳೆ, ಹೇಗಾದರೂ ಮಾಡಿ ಆ ಫೋನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಏನಾದರೂ ಮಾಡಿ ಆ ದೀಪು ಹತ್ರ ನೀನು ಫೋನ್ ಕಿತ್ಕೊ ಅಂತ ಅಂದಾಗ, ನೀವು ಟೆನ್ಷನ್ ಮಾಡ್ಕೊಬಿಡಿ ಅಪ್ಪ, ಅದು ದೀಪನ ಹತ್ರನ ಇರಲಿ ಅಥವಾ ಪಾತಾಳದಲ್ಲಾದರೂ ಇರಲಿ, ಅದನ್ನು ನಾನು ನಾಶ ಮಾಡೋದಂತೂ ಗ್ಯಾರಂಟಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವೇನಿದ್ರು ದಶರಥನ ನಿಜವಾದ ಮಗಳು ಯಾರು ಅನ್ನೋದನ್ನ ಹುಡುಕಿ ಅಂತ ಅಂದಾಗ, ಸರಿಯಮ್ಮ ಆ ವಿಷಯನ ನನಗೆ ಬಿಡು, ನಾನು ಅದನ್ನು ನೋಡ್ಕೋತೀನಿ, ನೀನು ಹುಷಾರು ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ಕೆಚ್ ಮಾಡೋ ಮನುಷ್ಯ ಜ್ಯೋತಿಕನ ಪಿಕ್ಚರ್ ಬಿಡಿಸ್ಬಿಟ್ಟು ಹಾಗೆ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅನಸೂಯ ಈ ಕಡೆ ಶಾರದಾ ಜಾತಕ ತಗೊಂಡು ಜ್ಯೋತಿಷರ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ನನ್ನ ಸೊಸೆಗೆ ಯಾಕೋ ವಿಪರೀತ ಕಾಟ, ಹಾಗೆ ತೊಂದರೆ, ನೆಮ್ಮದಿನೇ ಇಲ್ಲ, ದಯವಿಟ್ಟು ಈ ಜಾತಕನ ನೋಡಿ ಜ್ಯೋತಿಷ್ಯರೇ, ನನಗೆ ಅಂತ ಕುಟುಂಬ ಇರೋದು, ನನ್ನ ಸೊಸೆ ಮತ್ತು ಮೊಮ್ಮಗಳು, ದಯವಿಟ್ಟು ಏನಾಗಿದೆ, ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಹೇಳಿ ಅಂತ ಅನ್ಬೇಕಾದ್ರೆ ಜಾತಕನ ಈ ಕಡೆ ಜ್ಯೋತಿಷರು ನೋಡ್ತಾ ಇರ್ತಾರೆ. ನೋಡ್ತಾ ಇರಬೇಕಾದ್ರೆ ಶಾರದಾ ಜಾತಕನ ನೋಡಿ, ಇದ್ಯಾರ್ದಮ್ಮ ಅಂತ ಅನ್ಬೇಕಾದ್ರೆ, ಇದು ನನ್ನ ಮಗ ಕುಬೇರಂದು, ಅವನು ಸತ್ತೋಗಿದ್ದಾನೆ ಅಂತ ಅಂದಾಗ, ಅಲ್ಲಮ್ಮ ಸತ್ತೋಗಿರೋ ಜಾತಕನ ಇಟ್ಕೋಬಾರ್ದು, ಅದರಲ್ಲೂ ಸಹ ಸತ್ತೋಗಿರೋ ಜಾತಕ ಜೊತೆ ಬದುಕಿರೋ ಜಾತಕನ ಜೋಡಿಸ್ಬಾರ್ದು ಅಂತ ಅಂದಾಗ ಈ ಕಡೆ ಅನಸೂಯನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾವು ಸತ್ತಿರೋ ಜಾತಕಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಹೋಮ ಮಾಡಿಸ್ಬೇಕು ಹೊರತು ಈ ರೀತಿ ಎಲ್ಲ ಜಾತಕನ ತಗೊಂಡು ನಾವು ಅವರಿಗೆ ಅವಮಾನ ಮಾಡಬಾರ್ದು ಅಂತ ಅಂದಾಗ, ಕ್ಷಮಿಸಿ ಗುರುಗಳ, ಈ ವಿಷಯ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಜ್ಯೋತಿಷರು ತಾಳೆಗರಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಸಮಸ್ಯೆ ಇರೋದು ನಿಮ್ಮ ಸೊಸೆ ಶಾರದಲ್ಲ ಅಂತ ಅನ್ಬೇಕಾದ್ರೆ ಇನ್ಯಾರಲ್ಲಿ ಅಂತ ಅನ್ಬೇಕಾದ್ರೆ, ಅವ್ರ ತಂದೆ ಕುಬೇರವರು ಸತ್ತೋದ್ಮೇಲೆ ಅವರಿಗೆ ಪಿಂಡ ಕಾರ್ಯಗಳನ್ನೆಲ್ಲ ಸಹ ಅಚ್ಚುಕಟ್ಟಾಗಿ ಮಾಡಬೇಕಿತ್ತು, ಅದಕ್ಕೆ ನೀವು ಪೂಜೆ ಪುನಸ್ಕಾರ ಮಾಡಿಲ್ಲ, ಅದಕ್ಕೆ ಈ ರೀತಿ ತೊಂದರೆ ಇದೆ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಇದರಿಂದ ಪ್ರೇತ ಕಾರ್ಯ ಆಗಬೇಕು ಅಂತ ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹಾಗೆ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಪಿಂಡ ಕಾರ್ಯಗಳನ್ನೆಲ್ಲ ಬಿಟ್ಟರೆ ಸರಿಯಾಗುತ್ತೆ. ಇಲ್ಲ ಅಂತ ಅಂದರೆ ಎಸ್ಪೆಷಲಿ ನಿಮ್ಮ ಸೊಸೆಗಂತೂ ತುಂಬ ಆಪತ್ತು ತಪ್ಪಿದ್ದಲ್ಲ, ಈ ಮನೆಯವ್ರಿಗೂ ಸಹ ತುಂಬ ತೊಂದರೆ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅನುಸೆ ನಿಮಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಈ ಪೂಜೆ ಏನಾದರೂ ಮಾಡ್ತಿಲ್ಲ ಅಂತಂದರೆ ನಿನ್ನ ಸೊಸೆಗೆ ಆಪತ್ತು ತಪ್ಪಿದಲ್ಲ ಅಂತ ಅಂದಾಗ ಖಂಡಿತ ನಾನು ಈ ಪೂಜೆನ ಮಾಡ್ತೀನಿ ಗುರುಗಳೇ, ಆದರೆ ನನ್ನ ಸೊಸೆ ಇದನ್ನು ಮಾಡ್ಬೋದಾ ಅಂತ ಅನ್ಬೇಕಾದ್ರೆ ಅವರು ಮದುವೆ ಆಗಿದ್ದರೆ ಶಾಸ್ತ್ರದ ಪ್ರಕಾರ ಅವ್ರ ಗಂಡ ಅವರು ಇಬ್ಬರು ಸಹ ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಮಾಡಬೇಕು. ಹಾಗೆ ಗಂಡ ಹೆಂಡತಿ ಇಬ್ಬರು ಸಹ ಸಂಕಲ್ಪ ಮಾಡಿಕೊಂಡು ಪಿಂಡನ ಪ್ರದಾನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅಂದಾಗ ಈ ಕಾರ್ಯನ ನೀವೇ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಅಂತ ಅಂದಾಗ ಒಳ್ಳೆ ಟೈಮ್ ನೋಡಿಬಿಟ್ಟು ಎಲ್ಲನೂ ಸಹ ನಾನು ಮಾಡಿಕೊಡ್ತೀನಿ ಅಂತ ಜ್ಯೋತಿಷರು ಹೇಳ್ತಾ ಇದ್ದರೆ ಈ ಕಡೆ ಅನುಸೇನ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಫೋನಲ್ಲಿ ಏನೋ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಆರ್ಟಿಸ್ಟು ಬಂದೇ ಬಿಡ್ತಾನೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಮಿಸ್ ಬ್ಯಾಂಗ್ಳೂರ್ ಅಲ್ವಾ, ಜ್ಯೋತಿಕಾ ಅವರಲ್ವಾ ಅಂತ ಅಂದಾಗ ಹೌದು ನಾನೇ ಮಿಸ್ ಬ್ಯಾಂಗ್ಳೂರ್ ಜ್ಯೋತಿಕಾ, ಏನು ಹೇಳಿ ಅಂತ ಅಂದಾಗ ನಾನೊಬ್ಬ ಆರ್ಟಿಸ್ಟ್ ಮೇಡಮ್, ನಾನು ಏನೇ ನೋಡಿದ್ರು ಯಾವುದೇ ವಸ್ತು ನೋಡಿದ್ರು ಹಾಗೆ ನಾನು ಸ್ಕೆಚ್ ಮಾಡಿಬಿಡ್ತೀನಿ, ಸಾರಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನೊಂದು ತಪ್ಪು ಮಾಡಿದೆ ಅಂತ ಅಂದಾಗ ಜ್ಯೋತಿಕನಿಗೆ ಶಾಕ್ ಆಗ್ತಿರುತ್ತೆ. ಏನು ಮಾಡಿದ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಈ ಬ್ಯೂಟಿಫುಲ್ ಸೌಂದರ್ಯನ ನೋಡಿ ನಾನು ಹಾಗೆ ನಿಮ್ಮನ್ನ ಡ್ರಾಯಿಂಗ್ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್, ತೊಗೊಳ್ಳಿ ಇದನ್ನು ಅಂತ ಅಂದಾಗ ಅವಳಿಗೆ ಅವಳ ಫೋಟೋ ನೋಡಿ ತುಂಬ ಖುಷಿ ಆಗ್ತಿರುತ್ತೆ. ಇಟ್ಸ್ ಅಮೇಝಿಂಗ್, ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದೀರಾ ಅಂತ ಅಂದಾಗ ಥ್ಯಾಂಕ್ ಯು ಮೇಡಮ್, ನಾನೊಬ್ಬ ದೊಡ್ಡ ಆರ್ಟಿಸ್ಟು, ನಾನು ಏನೇ ನೋಡಿದ್ರು ಅದೇ ರೀತಿ ಸ್ಕೆಚ್ ಹಾಕ್ತೀನಿ, ಹಾಗೆ ನಿಮ್ಮ ಮನಸ್ಸಲ್ಲಿ ಯಾರನ್ನಾದರೂ ಸ್ಕೆಚ್ ಹಾಕ್ಕೊಡಿ ಅಂತ ಅಂದ್ರೂ ಸಹ ನಾನು ಹಾಕ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ನ ಮಾತನ್ನ ಕೇಳಿಕೊಂಡು ತುಂಬ ಅಬ್ಸರ್ವ್ ಮಾಡಿಕೊಂಡು ಈ ಕಡೆ ಪಾಲಾಕ್ಷ ಅವ್ನ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಆರ್ಟಿಸ್ಟ್ ಹೇಳ್ತಾ ಇರ್ತಾನೆ, ಮೇಡಮ್ ನಿಮ್ಗೆ ಯಾರಿಗಾದ್ರೂ ಸ್ಕೆಚ್ ಬೇಕಂದರೆ ಹೇಳಿ, ನಾನು ಪಟ್ನಂತ ಮಾಡ್ಕೊಡ್ತೀನಿ, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕೆಂದರೆ ನಾನು ಬಡವ ಅಂತ ಅನ್ಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಿಜ ಹೇಳ್ತಿದ್ಯಾ, ನಾನು ಬಾಯಲ್ಲಿ ಯಾರ ಹೆಸರು ಹೇಳ್ತೀನಿ ಹಾಗೆ ಅವ್ರ ಚರಿತ್ರೆ ಹೇಳ್ಕೊಂಡು ಹೋಗ್ತೀನಿ, ನೀನು ಅದೇ ರೀತಿ ಡ್ರಾ ಮಾಡ್ತೀಯ ಅಂತ ಅನ್ಬೇಕಾದ್ರೆ ಖಂಡಿತ ಸರ್ ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀನಿ, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಾನು ಬಡವ ಸರ್, ದುಡ್ಡಿಗೆ ಮೋಸ ಮಾಡಬೇಡಿ ಅಂತ ಅಂದಾಗ ತಗೋ ಈ ದುಡ್ಡನ್ನ ನೀನು ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಎಷ್ಟು ಬೇಕಾದರೂ ನಾನು ಕೊಡ್ತೀನಿ, ನಾನು ಹೇಳೋ ಒಬ್ಬ ಮನುಷ್ಯನ ಚಿತ್ರನ ಡ್ರಾ ಮಾಡಿಕೊಡು ಅಂತ ಅಂದಾಗ ಅಲ್ಲ ಅಪ್ಪ ಏನಾಗಿದೆ, ನೀವು ಯಾರ ಚಿತ್ರನ ಡ್ರಾ ಮಾಡಿಸ್ಬೇಕು ಅಂತ ಜ್ಯೋತಿಕಾ ಕೇಳ್ತಾ ಇರಬೇಕಾದ್ರೆ ನಾನು ಈ ಕಡೆ ಕುಬೇರನ ಚಿತ್ರನ ಡ್ರಾ ಮಾಡಿಸ್ಬೇಕು ಅಂತ ಅಂತಿದ್ದೀನಿ, ಅವನ ಚಿತ್ರ ನನಗೆ ಬೇಕು ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ದೀಪು ಹಾಗೆ ದೀಪು ಫ್ರೆಂಡ್ಸ್ ಎಲ್ಲರೂ ಸಹ ಲಂಚಿಗೆ ಅಂತ ಕೂತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಸಹ ನಾನು ಚಿತ್ರಾನ್ನ ತಂದಿದ್ದೀನಿ, ಮೊಸರನ್ನ ತಂದಿದ್ದೀನಿ, ಇನ್ನೊಬ್ಬರು ಚಪಾತಿ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ನೀನೇನು ತಂದಿದ್ದೀಯ ದೀಪು ಅಂತ ಕೇಳಬೇಕಾದ್ರೆ ನಾನು ಲಂಚ್ ತೋರ್ಸೋಕ್ಕೂ ಮುಂಚೆ ನಿಮಗೊಂದು ಫೋಟೋ ತೋರಿಸ್ತೀನಿ ಅಂತ ಸಿದ್ದು ಶಾರದಾ ದೀಪು ಫೋಟೋನ ತೋರಿಸ್ತಾ ಇರ್ತಾಳೆ. ಇವರು ನನ್ನಪ್ಪ ಅಂದರೆ ನನಗೆ ತುಂಬ ಇಷ್ಟ, ಇವರು ನನಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸ್ತಾರೆ, ಹಾಗೆ ಇವ್ರ ಜೊತೆ ಕಾರಲ್ಲಿ ಚುಮ್ ಅಂತ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಎಲ್ಲ ಫ್ರೆಂಡ್ಸು ಕೇಳ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ಒಬ್ಬನೇ ಅಪ್ಪ ಇರೋದು, ನಿನಗೆ ಹೆಂಗೆ ಇಬ್ಬರು, ಮೊನ್ನೆ ನೋಡಿದ್ರೆ ನಮ್ಮ ಅಪ್ಪ ರಾಕ್ಷಸ, ಅಮ್ಮನಿಗೆ ಹೊಡಿತಾರೆ ಅಂತ ಹೇಳ್ತಾ ಇದ್ದೆ ಅಂತ ಅವ್ಳ ಫ್ರೆಂಡ್ ಕೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಇವರು ನನ್ನ ನಿಜವಾದ ಅಪ್ಪ, ಆ ಅಪ್ಪ ಕೆಟ್ಟಪ್ಪ ಅಂತ ಅಂದಾಗ ಇಲ್ಲ ದಿಸ್ ಇಸ್ ಟೂ ಮಚ್ಚು, ಎಲ್ಲರಿಗೂ ಒಬ್ಬನೇ ಅಪ್ಪ ಇರೋದು, ನಿನಗೆ ಹೆಂಗೆ ಸ್ಪೆಷಲ್ ಎರಡಪ್ಪ ಅಂತ ಎಲ್ಲ ಫ್ರೆಂಡ್ಸು ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ದೀಪನ ಸುಳ್ಬರ್ಕಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಕಣ್ಣೀರು ಹಾಕೊಂಡು ಇಲ್ಲ ನನಗಿರೋದು ಒಂದೇ ಅಪ್ಪ ಅಂತ ಹೇಳ್ತಾ ಇದ್ರೆ ನಿನ್ನ ಜೊತೆ ಮಾತಾಡಲ್ಲ ಟೂ, ನಿನ್ನ ಮಿಸ್ಸಿಗೆ ಏನಾದರೂ ವಿಷಯ ಹೇಳಿದರೆ ನಿನ್ನ ಜೊತೆ ಮಾತಾಡಲ್ಲ ಟೂ ಅಂತ ಎಲ್ಲರೂ ಟೂ ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ತುಂಬ ಅಶ್ವವಾಗಿ ದೀಪು ಕಣ್ಣೀರು ಹಾಕೊಂಡು ಊಟ ಮಾಡೋಕ್ಕೆ ಅಂತ ಬಾಕ್ಸ್ ತೆಗೆದ್ರೆ ಬಾಕ್ಸಲ್ಲಿ ತಿಂಡಿ ಇರೋದಿಲ್ಲ. ಅಮ್ಮ ಬೇಜಾರು ಮಾಡಿಕೊಂಡು ನನಗೆ ಯಾವುದೋ ಕೋಪದಲ್ಲಿ ತಿಂಡಿನೇ ಹಾಕಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಬಂದು ಕಣ್ಣು ಮುಚ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.